ರೇಖಾ, ಇದು ನಿಮ್ಮ ನಾದ್ನಿ ಗಂಡ ಅವರೆಲ್ಲರೂ ಮನೆಗಿಲ್ಲ ಅಂತಂದು ನಿಮ್ಮ ಗಂಡ ನಿಮ್ಮ ಮಾವ ಕೇಳಿದ್ರನ ಮತ್ತೆ? ಹ್ಞೂ ನಾಯಕ್ಕ, ಅದೇನ ರೊಕ್ಕ ಕೇಳಿದ್ಲಂತವ ಮತ್ತೆ ಅದು ಹುಡುಕಕ್ಕ ಎಲ್ಲ ಎಲ್ಲ ಏನೇನ ಪ್ರಯತ್ನ ಮಾಡ್ರ ರೊಕ್ಕ ಸಿಕ್ಕಿಲ್ಲ ಅಂತ ಹೇಳಣ ಮತ್ತೆ ಹೆಂಗ ಅಂತಂದು ಕೇಳಿದ್ರು ಮನೆಗೆ ಬಂದೆ. ಎಲ್ಲದರ ಇಬ್ರು ಗಂಡ ಹೆಂಡತಿ ರೊಕ್ಕ ಕೇಳಿದ್ರವ, ನನ್ನ ಕೈಲಾಗಲಿಲ್ಲ, ಮನೆ ಕಾಳ ಕಡೆನೂ ಇಲ್ಲ ಮಾರಕ, ಹೊರ ಸಾಲನೂ ಹುಟ್ಲಿಲ್ಲ ಮತ್ತೇನ ಅಂತ ನನಕ ಏನಾರ ಬೇರೆ ಏನಾರ ಪ್ರಯತ್ನ ಮಾಡ್ತಾಳ ಇಲ್ಲ ಅಂದ್ರೆ ತಡಿ ನೋಡೋಣ ಅಂತ ಹೇಳೋಣ ಅಂತಂದು ಅವ್ರ ಹಂಗ ವಿಚಾರ ಮಾಡ್ಕೊಂಡು ಕೇಳಿದ್ರು. ನಾನು ಕೇಳಿದ್ರಲ್ಲ, ಇಲ್ರಿ ಅವ್ರು ಊರಿಗೆ ಹೋದ್ರು ಅಂತ ಹೇಳಿದ್ನಿ. ಅವ್ರಿಗೆ ಗಾಬರಿ ಬಿಡ್ತು, ಏನೋ ಊರಿಗೆ ಹೋದ್ರ ಅಲ್ಲ ರೊಕ್ಕ ಕೇಳಿದ್ಲ ಹಂಗ ಹೋದ್ಲ, ಇವತ್ತು ನೋಡಿ ಇಸ್ಕೊಳ್ಳಾರ್ದಂಗ ಹಂಗ ಹೋಗಿರೋದಕ್ಕಿ. ಒಳ್ಳೆ ಮುದ್ದು ಬಂದೈತಿ ಯವ್ವ, ನಮಗೊಳೆ ಪಿಕ್ಲಾಟಿ ಇತ್ತು ಒಟ್ಟಪ್ತಿ ಬಿಡವ ಯವ್ವ ಅಂತಂದು ಇಬ್ರು ನಿರುಂಬ್ಲಾಗಿ ಉಸಿರು ಬಿಟ್ರು ನೋಡು. ಆದ್ರೆ ಯಾವಾಗ ಯಾಕ ನಮ್ಗೇನು ಹೇಳಿಲ್ಲ ಕೇಳಿದಂತ ಏನು ಕೇಳಕ್ ಹೋಗ್ಲಿಲ್ಲ ಅವ್ರು, ಯಾಕಂದ್ರೆ ರೊಕ್ಕ ಕೊಡೋದು ನಿತ್ತಲ್ಲ, ಹೆಂಗ ಒಂದು ಹೋಗಲ್ಲ ಬಿಡಪ್ಪ ಯಪ್ಪ ಅಂತ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಬಿಟ್ರು. ಯವ್ವ ಚಲೋ ಬಿಡವ ಯವ್ವ, ಇಲ್ಲ ಅಂದಿದ್ರೆ ಏನು ಹೇಳಕವಲ್ ಬಿಡು, ಮತ್ತೆ ರೊಕ್ಕ ಕೇಳಂತ ನೋಡ ಯವ್ವ ಎಷ್ಟಿದ್ದಾಳೆ ಮತ್ತೆ. ಅಲ್ಲ ಯಾ ಬಾಯಿ ಇದ್ದಿತ್ತು, ಇನ್ನ ಕೊಟ್ಟು ಒಂದ್ 2-3 ದಿವಸ ಆಗಿದ್ದಿಲ್ಲ ಹೌದಿಲ್ಲ ಮೊದ್ಲು ಕೊಟ್ಟಿದ್ದು. ಮತ್ತೆ ಕೇಳಂತ ಇವಕ್ಕೆ ಸಣ್ಣ ಪುಟ್ಟ ಮನುಷ್ಯ ಬಿಡವ, ರಕ್ತ ರಕ್ತ ಇರ್ತಾರಲ್ಲ ಜಿಗಣಿಗಳು ಹಂಗಿದ್ದಂಗ ಅದಳ. ಹೆಂಗ ಒಂದು ಅಲ್ಲಿ ಹೋಗಿ ಏನ್ ಮಾಡಕತ್ತಲ್ಲ ಏನೈತೆ ಏನ ಹೆಣ್ಣವ್ರು ಹೆಂಗ್ ಬುದ್ಧಿ ಕಳಿಸ್ತಾಳ ಏನ ದೇವಕ್ಕ ಏನ ನನಗೆ ಯಾಕ ಅಂಜಿಕ್ ಬರುತ್ತಾ ಪ್ರೇಮಕ್ಕ. ಒಂದ್ ವೇಳೆ ಆಕಿ ಚುಲಕ್ಕಿದಳು ಕೆಟ್ಟಕ್ಕಿದಳು ಏನ ಸುಮ್ಮನೆ ಕಳಿಸ್ಬಿಟ್ಟಿವಿ, ನಾ ಏನಾರ ಹೆಚ್ಚು ಕಮ್ಮಿ ಆದ್ರ ನನಗೆ ನಂಗೆ ಅನಿಸ್ವಲ್ತವ ಯವ್ವ, ನೀನ ಸುಮ್ಮನೆ ಹಂಚ್ಕೊಳಕತ್ತಿದಿ. ಹಂಗೇನಿಲ್ಲ ಬಿಡ, ಹಂಗಿದ್ದಿತ್ತಂದ್ರೆ ಇಷ್ಟು ಜನ ಎಲ್ಲ ಸೇರಿ ಆಕಿನ ಹಂಗೆಲ್ಲ ಕೇಳೋದು ಅದೆಲ್ಲ ಮಾಡ್ತಿದ್ಲನ. ಆದ್ರೆ ನಿಮ್ಮ ಅತ್ತಿ ಗಟ್ಟುಳ್ದೇವ ಅಂತಾನ ಆಕಿ ಹೇಳಿರ್ಲಿಲ್ಲ, ಅದಕ್ಕೆ ಇಲ್ಲಿದ್ರೆ ಬಿಡ್ಸಕ್ಕಾಗಲ್ಲ ನನ್ನಂತ ಕರ್ಕೊಂಡೋಗಿ ಬಿಡಿಸ್ತೀನಿ ಅಂತೇಳಿ. ಮತ್ತೆ ಅಲ್ಲಿ ಹೋದ್ಮೇಲೆ ಬೆಸ್ತಿ ತಗೊಂಡು ಅವೇನ್ ಬೇನ್ ಸೊಪ್ಪು ಕಾಲ್ ಮರಿ ಯಾವ ತಗೊಂಡು ಹೊಡಿತಾರಲ್ಲ ಹಂಗ್ ಹೊಡಿತಿದ್ದಾಳೆ. ಓಡಿಸ್ಕೊಂಡು ಮೈ ಮೆತ್ತಗ ತಗೋಕಿದೆ. ಅಲ್ಲ ಪಾಪ ಅವ್ರದ್ದು ತಪ್ಪೇನೇ ಅಂತ ಹೇಳ, ಅವ್ರ ಮೈಯಾಗಿರೋ ನಮ್ಮ ಅತ್ತಿ ತಪ್ಪಲ್ಲನ ಪಾಪ, ಹೊಡಿಸ್ಕೊಂಡ್ರು ನೋವು ಆಗತ್ತಲ್ಲ ಪ್ರೇಮಕ್ಕ ಪಾಪ. ದೆವ್ವ ಮೈಯಾಗಿರೋವರೆಗೂ ಏನಾಗಲ್ಲ, ಆಕಿಗೆ ಪೆಟ್ಟು ಗೊತ್ತಾಗಲ್ಲ, ದೆವ್ವ ಬಿಟ್ಟು ಹೋದ್ಮೇಲೆ ಗೊತ್ತಾಗತ್ತ ನೋಡು. ಹಂಗ ಅದು ಹಸೆ ಜುಳುಕಿರ್ತಾವ ಬೇನ್ ಸೊಪ್ಪು ಹಂಗ ಚುರು ಉರಿತಾವ. ಚಪ್ಲಿ ಇಟ್ಟು ಕೆಳಿಯ ಮೊದ್ಲ ಚರ್ಮದ ತನ್ನ ತಗೊಂಡ್ ಬಿಡಿತಾರ, ಇನ್ನೇನ ಮೈಯೆಲ್ಲ ಬಾಸುಂಡಿನ ರಕ್ತ ಬರೋದಂಗ ಓದಿರ್ತೈತೆ ಬಂದಿರ್ತೈತಿ ಎಷ್ಟು ಬಿಡಿತಾರ. ಆಕಿದು ಸೊಕ್ಕು ಬಾಳ ಐತಾಳ, ಬರೀ ನಿಮ್ಮ ಅತ್ತಿ ಬಂದ ಅಲ್ಲ ಆಕಿನೂ ಹಂಗ ಬಾಳ ಅಡ್ಡ ಉರಿತಿದ್ಲು. ಬೇಸಿ ದೇವ್ರ ಬುದ್ಧಿ ಕಲಿಸ್ತಾಂತಡಿ ಆಕಿ ಪಾಪ. ಹೆಣ್ಮಗಳ ಏನೋ ಗೊತ್ತಿಲ್ಲ, ಅದ ಬಿಡಿಸ್ತೀನಿ ಅಂತ ಹೇಳಲ್ಲ, ನಿಮಗ ಕಷ್ಟ ತಪ್ಪತ್ತಲ್ ಬಿಡ ಹೊಲತ್ತಾಗ. ಅದಕ್ಕರೆ ಪ್ರೇಮಕ್ಕ, ಆದ್ರ ಹಿಂಗ ಸುಳ್ಳು ಹೇಳಿ ಆಕಿ ಕರ್ಕೊಂಡು ಹೋಗಿರಲ್ಲ, ಅಲ್ಲಿ ಹೋದ್ಮೇಲೆ ಸುಳ್ಳು ಹೇಳೈತಿ ನಾವು ಹಿಂಗ ಕರ್ಸಿದ್ವಿ ಆಕಿನ ಅಂತ ಹಿಂಗೆಲ್ಲ ಗೊತ್ತಾಗಿ ಮನಿ ಬಂದು ಮತ್ ನಮ್ ಗಂಡ್ರಿಗೆ ಹೇಳಿ ಅದ ಬಾಸುಂಡಿ ನಮ್ಮ ಬೀಳಂಗ ಏನಾರ ಮಾಡಿದ್ರೆ ಎಂಬಕಯ್ಯವ ಮತ್ತ ಮುಂದಿನ ಚಿಂತೆ ಈಗ ಯಾಕೆ ಸೊರಕ್ತಿ, ಸುಮ್ಮನೆ ಬರ್ಲಿ ನೋಡೋಣ ಅಂತ ಸಂದರ್ಭ. ನನಗನ್ಸಿದ ಮಟ್ಟಿಗೆ ದೆವ್ವ ಹೋದ್ಮ್ಯಾಗ ಇವೆಲ್ಲ ಏನು ಇರಂಗಿಲ್ಲ. ಒಂದ್ ವೇಳೆ ಬಂದು ಅಕ್ಕೇನಾರ ಹೇಳಿದ್ರಾಗಿಲ್ಲ, ಮತ್ತೆ ಎಲ್ಲಿ ಹೋದ್ರು ನಿಮ್ಗೆ ದೆವ್ವ ಬಿಡ್ಲಿಲ್ಲಲ್ಲ, ಮತ್ತ ಹಂಗ ದೆವ್ವ ಬಿಡ್ಸಕ್ಕಂದ್ರ ನೀನು ಹೋಗಿದ್ದಿಲ್ಲ, ಹಿಂಗ್ ಮಾಡಿವಿ ಒಳ್ಳೇದ ಮಾಡಿ ತಗೋ ಅಂತ ಹೇಳಿದ್ರಾತು. ಏನಾಯವ್ವ ಪ್ರೇಮಕ್ಕ, ನಾವಂತೀವಿ ನಮ್ ಗಂಡ್ರು ಮತ್ತೆ ಅಕ್ಕಿ ಗಂಡ ಅಲ್ಲಿ ಹೋದ್ಮೇಲೆ ಏನ್ ಸಿಟ್ಟಿಗೆ ತಾನೆ ಏನ ಇವರೆಲ್ಲ ಸುಳ್ಳು ಹೇಳಿ ಕಳ್ಸ್ಯಾರ, ಆಸ್ತಿ ಇಲ್ಲ ಅಂತಸ್ತಿಲ್ಲ ಅಂತ ಏನಾರ ಹಂಗೇನಾರ ಅಂದ್ರೆ, ಯಾಕಂದ್ರೆ ಅವ್ರ ಆಸ್ತಿ ಐತಿ ಪಾಸ್ತಿ ಐತಿ ಸುಳ್ಳು ಹೇಳಿ ಕರ್ಕೊಂಡೋಗಿದ್ದು ಅಲ್ಲಿ ಇರ್ಲಿಕ್ಕಿಲ್ಲ. ಒಂದ್ ವೇಳೆ ಏನೂ ಇರ್ಲಿಕ್ಕಿಲ್ಲ, ಬರೀ ಅಕ್ಕಿ ದೆವ್ವ ಬಿಡ್ಸೋದ್ರಾಗ ಇದು ಇರ್ತಾರ ಅಂತವ್ರು ಇದ್ರಾಗ ಇರ್ತಾಳ. ಅದನ್ನೆಲ್ಲ ನೋಡಿ ಅಕ್ಕಿ ಗಂಡನು ಸಿಟ್ಟಿಗೆ ಎದ್ದು ಬಂದು ನಮಗೆ ಒದರಾಡಿ ಬಾಯ್ ಮಾಡಿ ಮತ್ ನಮ್ ಗಂಡ ಕೊಟ್ಟ ಜಗಳಾಡಿ ಮತ್ ದೊಡ್ಡದಾದ್ರೆ ಹೆಂಗ ಪ್ರೇಮಕ್ಕ. ನೀನು ಸುಮ್ಮನಿರ್ಲಾರ್ದ ನನಗೂ ಒಂದ್ ನಮ್ನಿ ಭಯ ಹುಟ್ಟಿಸ್ತೇವ, ಏನಾಗಲ್ಲ ಮುಂದಿನ ಮುಂದೆ ನೋಡ್ಕೊಳ್ಳೋಣ ತಗೋ. ಬರ್ಲಿ ಅಂತ ಸಂದರ್ಭ ಬಂದ ನೋಡೋಣ. ಅದ್ರಿಗೆ ಏನ್ ಮಾಡಕತ್ತಾಳ ಏನಯ್ಯವ, ನೆನೆಸ್ಕೊಂಡ್ರೆ ನನಗ ಎಲ್ಲಿ ಹೊಡಿಸ್ಕೊಳಕತ್ತಳು, ಎಲ್ಲಿ ಏನು ಮಾಡತ್ತೆ ಏನ. ಮಗಳ ಮಗಳ ನನ್ನ ಮುದ್ದಿನ ಮಗಳ, ನನ್ನ ಬಂಗಾರ ಮಗಳ, ಗೊತ್ತು ಸಿಗ್ಲಿಲ್ಲನ ದೆವ್ವ ಆಗಿನಲ್ಲ, ಅದಕ್ಕೆ ನಿನಗೆ ಗೊತ್ತು ಸಿಕ್ಕಿಲ್ಲ. ನನ್ನ ವೇಷ ಭೂಷಣ ಎಲ್ಲ ಬದಲಾಗ್ಯಾವು, ಹಂಗಾಗಿ ನಿನಗೆ ಗೊತ್ತು ಸಿಕ್ಕಿಲ್ಲ. ನಂದು ದೇಹನ ಅವಾಗ ಸುಟ್ಟು ಬಿಟ್ರಲ್ಲ ಯವ್ವ, ಹಂಗಾಗಿ ನನ್ನ ದೇಹನ ಉಪಯೋಗಿಸ್ಕೊಳಕಿಲ್ಲ, ಅದಕ್ಕೆ ಬೇರೆ ಯಾರ್ದ ದೇಹದಾಗ ಹೊಕ್ಕೊಂಡಿನಿ. ಬೇಸಿದಿನಲ್ಲ ಸಣ್ಣ ವಯಸ್ಸಿನಂಗೆ ಚಂದ ಕಣಕತ್ತೀನಲ್ಲ, ಆದ್ರೆ ನಿಮ್ಮ ಅವನ ಹೋದಲ್ಲ ನಾನು ಮಗಳ. ಬಾ ನನ್ನ ತೊಡಿ ಮ್ಯಾಗ ಬಂದು ಮಕ್ಕ ಬಾರಯ್ಯವ, ಮುದ್ದು ಮಾಡ್ತೀನಿ ಬಾರ ಮಗಳ. ಅಳಿಯಾರ ಬರೀ ಅಳಿಯಾರ ಸೋಕಮ್ಮ ಕುಂದರ್ರಿ, ನಿಮಗೆ ಏನು ಗೌರವ ಕೊಡ್ಬೇಕೆಲ್ಲ ಕೊಡ್ತೀನಿ. ಕಾಲ್ ತೊಳೆದು ಕನ್ಯಾದಾನ ಮಾಡ್ಬೇಕಾಗಿತ್ತು, ತಪ್ಪಿತ್ತು. ಏನ್ ಮಾಡೋಣ, ದೇವರು ಜಲ್ದಿ ತಪ್ಪಿಸ್ಬಿಟ್ಟೆ. ಆದ್ರೆ ಈಗೂ ಏನಾಗಿಲ್ಲ, ಇಬ್ರಿಗೂ ಗಂಡ ಅಂತೀನಿ ಇಬ್ಬರನ್ನ ಕುಂದ್ರಿಸಿ ನಿಮಗೆ ಆರತಿ ಮಾಡಿ ಕಾಲ್ ತೊಳೆದು ಈಗ ಮತ್ತೆ ವಾಪಸ್ ನನ್ನ ಮಗಳ ಕನ್ಯಾದಾನ ಮಾಡ್ಕೊಡ್ತೀನಿ. ಆದ್ರೆ ನೀವು ಮಾತ್ರ ಇಲ್ಲೇ ಮನೆ ಅಳಿಯ ಇಲ್ಲೇ ಇರ್ಬೇಕು. ನನ್ನ ಮಗಳು ಕೊಟ್ಟಾಗ ಹೆಂಗೋ 2 ಮೊಮ್ಮಕ್ಳು ಅದಾವು, ಆಟ ಆಡ್ಸ್ಕೊಂತ ಆರಾಮ್ ನೆಮ್ಮದಿಲಿಂತ ಇರ್ತೀನಿ. ಯಾಕಂದ್ರ ನನ್ನ ಮಗಳು ನಾಳಿದ್ದೆ ಸುಮ್ಮನೆ ನನ್ನ ಪಾಡಿಗೆ ನಾನು ದಿನಾನು ನಮ್ಮವ್ವ ಅಂತಂದು ಎಲ್ಲರಿಗೂ ಹೇಳ್ತಿದ್ಲಲ್ಲ, ದಿನಾ ಎಷ್ಟು ಬೇರೆ ನಮ್ಮವ್ವ ಅಂತ ನೆನೆಸ್ತಿದ್ಲಲ್ಲ. ಹಂಗಾಗಿ ಏನ್ ಮಾಡಕ್ಕಾಗತ್ರಿ, ನನ್ನ ಮಗಳ ಪ್ರೀತಿಗಿಂತ ಅಲ್ಲಿದೇನು ನನಗೇನು ಹೆಚ್ಚು ಅನಿಸ್ತಿಲ್ಲ. ಅಲ್ಲಿ ಬೇಯಿಸಿ ಸ್ವರ್ಗ ಸುಖದಾಗಿದ್ರಿ ನಾನು. ಅದೇ ಹೇಳಕ್ ಹೋಗ್ಬಿಡ್ರಿ, ಆ ಸುಖ ನೆಮ್ಮದಿ ಆ ಸಂತೋಷ ಸ್ವರ್ಗ ಅಂದ್ರ ಹೆಸರಿಗೆ ತಕ್ಕಂಗೆ ಸ್ವರ್ಗರಿ ಅಲ್ಲಿದ್ರಿ. ಆದ್ರೆ ಆ ಸ್ವರ್ಗಕ್ಕಿಂತ ನನ್ನ ಮಗಳ ಪ್ರೀತಿ ನನಗೆ ಹೆಚ್ಚಾತ್ರಿ, ಹಂಗಾಗಿ ಬಿಟ್ಟು ಬಂದ್ಬಿಟ್ರಿ ಹೇಳ್ಯಾರ. ಈಗ ನನ್ನ ಮಗ ಸಲ ಏನ್ ಮಾಡಕ್ಕೂ ಎಲ್ಲ ನೋಡಿದ್ರಲ್ಲ, ಹೆಂಗ ಬಂಗಾರ ತುಂಬಿದ್ದು ಕ್ವಾಣಿ ಹೆಂಗಿತ್ರಿ, ಬೇಸಿತ್ತಿಲ್ರಿ. ಅದೆಲ್ಲ ನಿಮಗ ಏನದ ವರದಕ್ಷಿಣೆ ಅಂತ ತಿಳ್ಕೊಂಬಿಡ್ರಿ, ನಿಮ್ಗಾರಿ ಅದು. ಎಷ್ಟು ಬೇಕು ಅಷ್ಟು ತಗೋರಿ, ಇನ್ನ ಸಾಲ ಇಲ್ಲ ಅಂದ್ರೆ ಹೇಳ್ರಿ, ಇನ್ನ ಕೊಡ್ತೀನ್ರಿ.
ಮಕ್ಳಿಗೇನು ಕೊರಿ ಮಾಡಲ್ಲ. ಮತ್ತ ನನ್ನ ಮಗಳ ಯಾರಂತ ಇಟ್ಕೊಂಡ್ರೆ ನನ್ನ ಮಗಳನ್ನ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮ ಅದೃಷ್ಟನ ಕುಲಾಯಿಸ್ತು ಬಿಡ್ರಿ. ಬರ್ರಿ ಬರ್ರಿ ಕುಂದ್ರ ಬರ್ರಿ. ಅಯ್ಯೋ ಅಯ್ಯಾರ ಅಲ್ರಿ ಕಾಲ ಯಾಕೆ ಬೀಳಕತ್ತೀರಿ? ಇನ್ನ ಮುಂದೆ ಶಾಸ್ತ್ರಗಳು ಮಾಡಿದ್ಮ್ಯಾಗ ಕಡಿಗೆ ಕಾಲ್ ಬಿದ್ದು ನಮಸ್ಕಾರ ಮಾಡ್ರಂತೆ. ಛೇ ಎದ್ದೇಳ್ರಿ ಎದ್ದೇಳ್ರಿ. ಅತ್ತಿಯರ ನಿಮ್ ಕಾಲ್ ಮುಗಿದ್ ಕೇಳ್ಕೊತೀನ್ರಿ. ನನ್ನ ಹೆಂಡತಿನ ನನ್ನ ಮಕ್ಕಳನ್ನ ಬಿಟ್ಬಿಡ್ರಿ. ಅಲ್ಲಲ್ಲ ನನ್ನ ಮಕ್ಕಳನ್ನ ಬಿಟ್ಬಿಡ್ರಿ. ನಿಮ್ಮ ಮಗಳನ್ನ ಬೇಕಿದ್ರಿ ಮಾಡ್ತಾ ಇಟ್ಕೋರಿ. ಏನೇನು ಕೊಡ್ಬೇಕು, ಆಕೆ ಏನೇನು ಪ್ರೀತಿ ಮಾಡ್ಬೇಕು, ಆಕಿನ ತೊಡಿ ಮೇಲೆ ಮಲಗಿಸ್ಕೊಂಡು ಜೋಗಳ ಆಡ್ತಿರೋ ಜೋಳಿಗೆ ಹಾಕಿ ತೂಗ್ತಿರೋ ಗೊತ್ತಿಲ್ಲ. ನಿಮ್ಮ ಮಗಳನ್ನ ಮಾಡ್ತಾ ಇಟ್ಕೋರಿ. ನನ್ನ ಮಕ್ಕಳನ್ನ ನನ್ನ ಬಿಟ್ಬಿಡ್ರಿ. ನಿಮ್ ಕಾಲ್ ಮುಗಿತೀನಿ ಬಿಟ್ಬಿಡ್ರಿ. ನಮ್ಮ ಪಾಡಿ ನಮ್ಮೂರನ್ನ ಇರ್ತೇನೆ ಬಿಟ್ಬಿಡ್ರಿ. ಹಳೆಯರ ಸುಮ್ಮನೆ ಅಲ್ಲಿ ಹೋಗಿ ಹೊಲ್ದಾಗ ಹೋಗಿ ದುಡಿಯೋದು ಕಷ್ಟಪಡೋದು ಯಾರಿಗೆ ಬೇಕಾಗೈತ್ರಿ? ನನ್ನ ಮಗಳು ನಿಮ್ಮ ಸಲಗೆಲ್ಲನ್ರಿ ನಾಟಕ ಮಾಡಿ 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 ಅವ್ರ ಅಪ್ಪನ್ನ ಮತ್ತು ಅವ್ರ ಅಣ್ಣನ್ನ ಪೀಡಿಸಿ ಪೀಡಿಸಿ ಮನೆಯಾಗಿದ್ದು ಬಿದ್ದೆಲ್ಲ ಮಾಡಿಸಿ ರೊಕ್ಕ ತಂತಂತ ನಿಮಗೆ ಕೊಡ್ತಿದ್ಲು. ಪಾಪ ನನ್ನ ಮಗಳು ಮುಗಿತಿಟ್ಕ ಮೈಯಾಗ ನಾ ಬರ್ತೀನಿ ಅಂತ ಹೇಳಿ ಎಲ್ಲ ನಂಜಿಸ್ಕೊಂಡು ಕುಡಿಸ್ತಿದ್ಲು. ಹಂಗೆ ಅದೆಲ್ಲ ಯಾಕ್ರಿ ತ್ರಾಸು? ನೀವು ಹೊಲ್ದಾಗ ಹೋಗಿ ಕಷ್ಟಪಟ್ಟು ಮೈ ಮುರಿದು ದುಡಿಯೋ ಅವಶ್ಯಕತೆ ಏನಿಲ್ರಿ. ನಿಮಗಿಲ್ಲ ಐಷಾರಾಮಿ ಕೊಟ್ಟು ಜೀವನ ಮಾಡ್ಲಿ ಅಂತಂದು ನಿಮ್ಮನ್ನ ಇಲ್ಲಿ ಕರ್ಕೊಂಡ್ಬಂದಿನಿ. ನೀವೆಂತಾರಿ ಮತ್ತೆ ಹೋಗಿ ಹಳ್ಳಿಯಾಗ ಕೊಂಪ್ಯಾಗ ಬಿದ್ದು ಮೈ ಮುರಿದು ದುಡಿದು ಜೀವನ ಮಾಡ್ತೀನಿ ಅಂತೀರಿ? ಬ್ಯಾಡ್ರಿ ಹೇಳ್ಯಾರ. ಆರಾಮ್ ನನ್ನ ಮಗಳು ಕೊಟ್ಟಾಗ ನಕ್ಕೊಂಡು ಅಡ್ಕೊಂತ ಮೊಮ್ಮಕ್ಕಳು ಕೊಟ್ಟಾಗ ಇಲ್ಲ ಇರ್ರಿ. ನಿಮ್ಗೇನು ಕೊರಿಯಲ್ಲದಂಗೆ ನಾನು ನೋಡ್ಕೋತೀನಿ. ಬೇಕಿರಿ ಹೇಳ್ರಿ, ಇನ್ನ ಕೊರಿ ಆಗೈತಿ ಅಂದ್ರೆ ಇನ್ನೂ ತಂದು ಸುರುತ್ತೀನಿ. ಏನು ಬೇಕಿರಿ ತಂದು ಸುರುತ್ತೀನಿ. ಅಯ್ಯೋ ಅತ್ತಿಯರ ಈ ಕೊಟ್ಟಿರೋದ ಅರಿಶೊಳಕ್ ಆಗೋಲ್ತು. ಇನ್ನ ನೀವು ತಂದು ಸುರಿಯೋದು ಬ್ಯಾಡ್ರಿ ಅತ್ತಿಯರ ನಾನು ಯಾವ ಜನ್ಮದ ಕರ್ಮದಾಗ ನಿಮ್ಮ ಮಗಳು ಮಾಡ್ಕೊಂಡು ನಂಗೆ ಗೊತ್ತಿಲ್ಲ. ನಿಮ್ಮ ಆದಿತ್ಯ ನಿಮ್ಮ ಉಪಚಾರ ನಿಮ್ಮದು ಇದು ಯಾವುದೂ ಬೇಡ್ರಿ. ನನ್ನ ಕೈ ಬಿಟ್ಬಿಡ್ರಿ. ಬೇಕ್ರಿ ನಿಮ್ಮ ಮೊಮ್ಮಕ್ಕಳನ್ನ ಇಟ್ಕೊಂಡು ಆಡಿಸ್ರಿ. ನನ್ನ ಕೈ ಬಿಡ್ರಿ. ಅದೇನ ಅಂತಲ್ಲ ಸಾಯಂತ ಹಣೆ ಬರೋ ನನಗೆ ಬ್ಯಾಡ್ರಿ. ನಮ್ಮ ಊರಾಗ ನಾನು ಸಾಯ್ತೀನಿ ರೀ. ಮೈ ಮುರಿದೋದಲ್ರಿ ಬ್ಯಾಡ್ರಿ. ನಾ ಮೈ ಮರ ಮುರ್ಕೊಲ್ಲಕ್ಕ ಕಾಲಾರ ಮುರ್ಕೊಲ್ಲಕ್ಕ ದುಡ್ಕೊಂಡು ತಿಂತೀನಿ ರೀ. ಗೊತ್ತಾಯ್ತು. ದುಡಿದು ತಿಂದ್ರೆ ಎಷ್ಟು ನಾವು ನೆಮ್ಮದಿ ಇರ್ತೀವಿ ಅಂತ. ಇನ್ನೊಬ್ರು ರೊಕ್ಕಕ್ಕೆ ಆಸೆ ಪಟ್ರೆ ಇದು ಹಣೆ ಬರ ಅಂತಾನು ಗೊತ್ತಾಯ್ತ್ರಿ. ಇನ್ನೊಬ್ರು ರೊಕ್ಕ ಇನ್ನೊಬ್ರು ಆಸ್ತಿ ಇನ್ನೊಬ್ರದ್ದು ಸಲುವಾಗಿ ನಾವು ಬದುಕೋದು ಹೆಂಗ ಎಷ್ಟು ಇದು ಅಂತ ಗೊತ್ತಾಯ್ತ್ರಿ. ನನಗೆ ನಾವು ₹1 ದುಡಿದ್ರು ಚಿಂತಿಲ್ರಿ. ಉಂಡ್ರ ಉಪಸಿದ್ರು ಚಿಂತಿಲ್ಲ. ನಮ್ಮ ದುಡಿಮೆ ನಾವು ದುಡ್ಕೊಂಡು ತಿಂದ್ರೆ ನನ್ನ ನೆಮ್ಮದಿ ಅಂದ್ರೆ ನಮ್ಮ ಜೀವನ. ಇಲ್ಲ ಅಂದ್ರೆ ಹಿಂಗ ಅತಂತ್ರ ಜೀವನ. ನನಗೆಲ್ಲ ಅರಿವಾಗೈತ್ರಿ. ಅತ್ತಿಯರ ನಿಮ್ ಕಾಲ್ ಹಿಡಿದು ಬಿಡ್ಕೋತೀನಿ. ನಾವು ಅಲ್ಲೇ ರೀ. ನಿಮ್ಮ ಮಗಳು ಅಲ್ಲೇ ನಿಮ್ಮ ಮೊಮ್ಮಕ್ಕಳು ಅಲ್ಲೇ. ನನ್ನ ಬಿಟ್ಬಿಡ್ರಿ. ನಿಮ್ ಕೈ ಮುಗಿತೀನಿ ಬಿಟ್ಬಿಡ್ರಿ. ಅತ್ತಿಯರ ಬಿಟ್ಬಿಡ್ರಿ. ಅಪ್ಪ ನಮ್ಮನ್ನು ಇಲ್ಲೇ ಬಿಟ್ಟು ನೀನು ಊರಿಗೆ ಹೋಗ್ತೀಯ? ಬ್ಯಾಡಪ್ಪ, ನಮ್ಮನ್ನು ಕರ್ಕೊಂಡು ಹೋಗಪ್ಪ. ಹೌದಪ್ಪ, ನಮ್ಮನ್ನ ಯಾಕೆ ಬಿಟ್ಟೋಗಿ? ನಮಗೆ ಅಂಜಿಕೆ ಬರಕತ್ತೈತಿ. ಇಲ್ಲಿರಕ ನಮಗೆ ಅಂಜಿಕೆ ಬರ್ತೈತಿ. ನಾವು ಅಲ್ವಪ್ಪ ಇಲ್ಲಿರಕ. ನಾವು ಅಲ್ವಪ್ಪ, ನಮ್ಮನ್ನ ಕರ್ಕೊಂಡು ಹೋಗಪ್ಪ. ಅಯ್ಯೋ ಮೊಮ್ಮಕ್ಕ ಹಂಗೆ ಮಾಡ್ಬೇಡ್ರವಾ. ನನಗರ ಯಾರದಾರ? ನೀವ ಇಬ್ರು ಮೊಮ್ಮಕ್ಕಳಲ್ಲನ. ನಿಮ್ಮ ಆಟ ಪಾಠ ನೋಡ್ಬೇಕು. ನೀವು ಇಲ್ಲೇ ಇರಬೇಕು. ನಿಮ್ಮ ಚಂದ ನೋಡಿ ನಾ ಖುಷಿ ಪಡ್ಬೇಕು. ಅದಕ್ಕೆ ನೀವೆಲ್ಲ ಹೋಗ್ತೀರಿ? ನೀವು ಎಲ್ಲೂ ಹೋಗಂಗಿಲ್ಲ. ಇಲ್ಲೇ ನನ್ನಂತಲೇ ಇರ್ತೀರಿ. ಮಕ್ಕಳ ಆಡಕ್ಕೆ ಏನು ಸಾಮಾನು ಬೇಕು ಹೇಳು? ಎಲ್ಲ ಹಿಂಗೆ ಚೂ ಮಂತ್ರ ಮಾಡ್ಬಿಡ್ತೀನಿ. ಇಲ್ಲಿ ಬಂದು ಬಿಡ್ತಾವು. ಏನು ಬೇಕು? ಸಣ್ಣ ಸಣ್ಣ ಕಾರ್ ಬೇಕೇನ? ಸಣ್ಣ ಮೋಟರ್ ಸೈಕಲ್ ಬೇಕೇನೆ? ಎಂತ ಆಟಿಕೆ ಸಾಮಾನು ಬೇಕು ಹೇಳ್ರಿ ತಂದು ಕೊಡ್ತೀನಿ. ಯವ್ವ ಸಾಕು ಯವ್ವ. ನಿನ್ನ ಪ್ರೀತಿ ಸಾಕು. ನಿಂದೆಲ್ಲ ಸಾಕು. ನನ್ನ ತಪ್ಪಾಗೈತಿ. ನೀನು ಸ್ವರ್ಗದಾಗ ಸುಖ ಅನ್ಭವಿಸಕ್ಕಿನ್ನ ಸುಳ್ಳ ಮಾತಿಗೊಮ್ಮೆ ನನ್ನ ಮೈ ಮೇಲೆ ನಮ್ಮವ್ವ ಬಂದ ಅಂತ ಹೇಳಿ ನೀನು ಇಲ್ಲಿ ಕರ್ಸಿದ್ ನಂದ ತಪ್ಪು. ಬೇಕಾದ್ರೆ ನಿನ್ನ ಕಾಲನ್ ಚಪ್ಪಲಿ ತೊಗೊಂಡು ಬಡಬಿಡು. ಆದ್ರೆ ನಿನ್ನ ಪಾಡಿ ನೀವು ವಾಪಸ್ ಹೋಗ್ಯವ. ನಮ್ಮನ್ನ ಕಾಡ್ಬೇಡ. ನಾನು ನನ್ನ ಗಂಡ ನನ್ನ ಮಕ್ಕಳು ನಮ್ಮ ಮನ್ಯಾಗ ಅಲ್ಲ ಗಂಡನ ಮನೆಯಾಗ ಬೇಯವ. ಮತ್ತು ಅವ್ರ ನೀವನಲ್ಲ ನನ್ನ ಗಂಡ ಮನ್ಯಾಗ ನಾನು ಕೊಲಿ ಹೋಗ್ತೀನಿ. ನನ್ನ ಗಂಡನ ಮಾಡಲಿ. ನಮ್ಮ ಡೇಟೆ ಹಾಸಿಗೆ ಆಟ ಕಾಲು ಚಚ್ಕೊಂಡು ಜೀವನ ಮಾಡ್ತೀವಿ. ಅತಿ ಆಸೆಗೆ ಹೋಗಲ್ಲ. ಇನ್ನೊಬ್ರು ರೊಕ್ಕ ತಿನ್ನಕ್ಕೆ ಹೋಗಲ್ಲ. ಕೊಟ್ಟೆಣ್ಣು ಕುಲು ಕೊರಾಗಂತ ಏಟ್ ಕೊಟ್ಟಿದ್ರು ನನ್ನೆಲ್ಲ ಕೊಟ್ಟು ಬಂದು ಬಳಗ ಎಲ್ಲ ಮಾಡಿ ನಾನೆಲ್ಲ ಏನು ಮಾಡ್ಬೇಕು ನನಗೆ ಅದನ್ನ ಮಾಡಿ ಕಳಿಸಿದ್ರೆ ನಮ್ಮವ್ವ ಸಾಲ ಸೂಲ ಮಾಡಿ ನನಗೆಲ್ಲ ಮಾಡಿದ್ರು. ಆದ್ರೆ ನಾನು ಅತಿ ಆಸೆ ಪಟ್ಟು ಅವ್ರ ದುರಾಸೆ ಅಲ್ಲ ನನ್ನ ದುರಾಸೆಗೆ ಅವ್ರನ್ನ ಬಾಚಿಕೊಂಡು ಅವ್ರಿಗೆ ನೋವು ಕೊಟ್ಟು ಅವ್ರ ಮನೆಗೆ ಇದ್ದೆಲ್ಲ ಮಾರಿಸಿ ರೊಕ್ಕ ತಗೊಂಡು ಅವರಿಗೆ ನೋವು ಹಾಕಿ ನಮ್ಮ ಅತ್ತಿಗೆ ಮಗ ನಮ್ಮ ಮಣ್ಣಿಗೆ ಹೊಲ ಕಣ್ಣ ನೀರು ಹಾಕಿದ್ದಕ್ಕೆ ಆ ಪರಿತಾಪ ಇವತ್ತು ನಾವು ಉಣಾಕತ್ತೀನಿ ಅಂತ ಗೊತ್ತಾಯ್ತು. ಬೇಡವ್ವ ನಿನ್ನ ಪ್ರೀತಿ ಬೇಡ, ನಿಂದೇನು ಬೇಡ. ವಾಪಸ್ ಹೋಗ್ಬೇಕು. ನಿನ್ನ ಕೈ ಮುಗಿತೀವಿ, ಕಾಲಿಗೆ ಹೋಗ್ತೀವಿ. ನಾನು ನನ್ನ ಗಂಡ ನನ್ನ ಮಕ್ಕಳು. ನೀ ಎಲ್ಲಿ ಸ್ವರ್ಗ ಅನ್ಭವಿಸಕತ್ತಿದ್ದಲ್ಲ ಅಲ್ಲಿ ಹೋಗು. ಆ ಸ್ವರ್ಗ ಭಾಳ ಚಲೋ ಐತಂತೀಯಲ್ಲ ಅಲ್ಲೇ ಇರಿಯವ್ವ. ತಪ್ಪಾತ್ಬೇವ ಹೋಗ್ಬೇವ. ಕೈ ಮುಗಿತೀನಿ ಹೋಗ್ಬೇ. ಅಯ್ಯ ಮಗಳ ಅದೇಂಗಾಗತ್ತೆ? ಅದೇನ ಇದನ್ನ ನಿಮ್ಮ ಊರಾಗ ಬಸ್ ಬರ್ತಾವಲ್ಲ, ಈಗ ಒಂದು ಬಸ್ ತಪ್ಪಿರ ಮತ್ತೊಂದು ಬಸ್ಸು ಈ ಬಸ್ಸಿಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಡ್ತೀವಿ, ಆ ಬಸ್ಸಿಗೆ ಹೋಗಿ ಇಲ್ಲಿ ಬಂದ್ಬಿಡ್ತೀವಿ ಅನ್ನಂಗೆ. ಅಯ್ಯ ಹಂಗಾಗಲ್ಲವಾ? ನಮಗೂ ಅಲ್ಲಿ 108 ಕಂಡೀಷನ್ ಹಾಕಿರ್ತಾರ. ಅಗ್ರಿಮೆಂಟ್ ಸೈನ್ ಮಾಡಿ ಬರ್ಬೇಕು ನಾವು. ಈಗೇನಾರ ಭೂಮಿಗೆ ಹೋದೆ ಅಂದ್ರೆ ಮತ್ತೆ ವಾಪಸ್ ಬರಂಗಿಲ್ಲ ನೀನು. ಅದು ಇನ್ನೊಂದು ಜನ್ಮಕ್ಕೆ ನನ್ನ ಆಯಸ್ ಇನ್ನೂ ಜಿಗ್ಗಿತ್ತು ಸತ್ತೀನಿ. ಆಯಸ್ ಮುಗಿದ್ಮ್ಯಾಗ ಇನ್ನೊಂದು ಜನ್ಮ ಹೋಗೋವರೆಗೂ ನಾನು ಇಲ್ಲೇ ಭೂಮಿ ಮ್ಯಾಗ ಇರ್ಬೇಕು. ಈಗ ನಾನು ಹೋಗ್ಬಾರ್ದು. ಒಂದು ಹೋದ್ರೆ ಹಿಂಗೆ ಕಂಡೀಷನ್ ಒಪ್ಕೊಂಡು ಸಹಿ ಮಾಡಿ ಬರ್ಬೇಕು ನಾವು. ಹಂಗೆ ನಿನ್ನ ಪ್ರೀತಿ ಸಲುವಾಗಿ ಅದನ್ನೆಲ್ಲ ಬಿಟ್ಟು ಕಂಡೀಷನ್ ಎಲ್ಲ ಅಗ್ರಿಮೆಂಟಿಗೆ ಸಹಿ ಮಾಡಿ ಚಿತ್ರಗುಪ್ತನ ಕೈಯಾಗ ಕೊಟ್ಟು ಈಗ ನಾನು ಇಲ್ಲಿ ಬಂದೀನಿ. ಈಗ ನಾ ವಾಪಸ್ ಅವ್ರು ಕರ್ಕೊಂತಾರ ಜಾಶ್ವತ ಒತ್ತಾರ ನನ್ನ. ಅಲ್ಲಿಂದ ಡಬ್ಬಿ ಒದ್ದು ಕಳಿಸ್ತಾರ. ನಡಿ ನೀನು ಭೂಮಿಗೆ ಹೋಗಿ ಅಲ್ಲಿ ನನ್ನ ಮಗಳಂತಲ್ಲಿ ಇರ್ತೀನಿ ಅಂತ ಹೋಗಿದ್ದಿ, ಈಗ ಯಾಕೆ ಬಂದಿದ್ದಿ ಹೋಗಂತ ಕಳಿಸ್ಬಿಡ್ತಾರೆ.
ಹಂಗಾಯ್ತು ಮಗಳ, ಇರೋದ ಆಯಸ್ಸು ಇನ್ನ ಎಷ್ಟೈತೆ ಗೊತ್ತಿಲ್ಲ. ಇರೋವರೆಗೂ ನಿನ್ ಕೊಟ್ಟಾಗ ಇರಕಿ ಮೊಮ್ಮಕ್ಕಳು ಅಳಿಯರು ಎಲ್ಲಾರು ಕೊಟ್ಟಾಗ ಚಂದಾಗಿರ್ತೀನಿ ಅಲ್ಲವಾ. ನಾನ್ ಸತ್ತಾಗ ನೀನ್ ಏಟಿದ್ದಿ, ತಟಾಗಿದ್ದಿ, ನಮ್ಮ ಮತ್ತೆ ಈಗಿದ್ದಿಲ್ಲ. ಕಣ್ ತುಂಬ ನಿನ್ ಮದ್ವೆ ನೋಡಕ್ಕಾಗಲಿಲ್ಲ, ಮೊಮ್ಮಕ್ಕಳ ಎತ್ತಿ ಆಡಿಸ್ಲಿಲ್ಲ. ಇವಾಗ ಆ ದೇವ್ರು ಆ ಭಾಗ್ಯ ಕೊಟ್ಟಾನ. ಆ ದೇವ್ರೆಲ್ಲ ನೀನ್ ಕರ್ಸ್ಕೊಂಡು ಆ ಭಾಗ್ಯ ಕೊಟ್ಟಿದ್ದಿ. ಮೊಮ್ಮಕ್ಕಳನ್ನ ಎತ್ತಿ ಆಡ್ಸ್ಕೊಳ್ಳಿ, ಅಳಿಯರ್ನ ಚಂದ ನೋಡ್ಕೊಳ್ಳಿ, ಮಗಳು ಕೊಟ್ಟಾಗ ಚಂದ ಇರ್ಲಿ ಅಂತ ಕರ್ಸ್ಕೊಂಡಿಯವ. ಈಗ ನಾವು ವಾಪಸ್ ಹೋಗಂದ್ರೆ ಹೆಂಗಾಗತ್ತ? ಆಗಲ್ಲವ ಯವ. ನಾ ಮಾತ್ರ ನಿನ್ ಬಿಟ್ಟು ಹೋಗಲ್ಲ. ನನಗೆ ನೀ ಬೇಕು ಮಗಳ. ಮೊಮ್ಮಕ್ಕಳು ನೋಡು ಎಷ್ಟು ಮುದ್ದೆ ಚಂದ ಅದಾವು, ಅಳಿಯರ್ ನೋಡು ತಕ್ಕ ಜೋಡಿ ಅವ. ಮತ್ತೆ ನಿಮ್ಮನ್ನ ಹೆಂಗ್ ಬಿಟ್ಟು ಹೋಗ್ಲಿ? ಇಲ್ಲವ, ಮೊಮ್ಮಕ್ಕಳು ಕೊಟ್ಟಾಗ ಆಟ ಆಡ್ಕೊಂತಿಲ್ಲ ಇರ್ತೀನಿ. ನೀನ್ ಚಿಂತೆ ಮಾಡ್ಬೇಡ. ನೀನ್ ಇಷ್ಟು ಪ್ರೀತಿ ಇಟ್ಕೊಂಡಕ್ಕಿ ನೀನ್ ಬಿಟ್ಟು ನಾ ಹೋಗಂದ್ರೆ ಹೆಂಗಾಗತ್ ಮನ್ಸು? ಇವಲ್ಲವ, ನೀ ಏನ್ ಹೇಳಿದ್ರು ನಾ ಹೋಗಲ್ಲವ ಇವ ಮಗಳ. ಹಂಗಂದ್ರ ನೀನ್ ಈಗ ವಾಪಸ್ ಹೋಗಲ್ಲ ಹಂಗಿದ್ರೆ? ಬೇವ ಹೋಗ್ಬೇ, ನಮಗ್ ಬೇಡ್ಬೇ ನೀನು. ನನ್ ತಪ್ಪು. ನನಗ ಏನ್ ಗ್ರಹಚಾರನ ಏನ, ಯಾವ ಜನ್ಮದ ಪಾಪನ ಏನ, ಏನೇನ್ ನನ್ನ ಪಾಪದ ಕೂಡ ಯಾವ ಜನ್ಮದೇನಲ್ಲ. ನಾನು ನಮ್ಮ ಅತ್ತಿಗೆ ಉರಿಸ್ಕೊಂಡು ನಮ್ಮ ಅಣ್ಣನ ಅವ್ರ ಹೊಟ್ಟೆ ಉರಿಸಿ ಅವ್ರಿಗಷ್ಟು ಕಾಟ ಕೊಟ್ಟದ ಗ್ರಹಚಾರನೇ ಇದು. ಈಗ ಅರ್ಥ ಆಗತ್ತ ನನಗೆ. ಬೇಡ, ನಾವು ನಮ್ಮ ಪಾಡಿ ನಾವೆಲ್ಲ ಒಂದು ನಮ್ದು ಐತಿ, ಆಸ್ತಿ ಐತಿ, ಹೊಲ ಅದಾವು, ಮನಿ ಅದಾವು, ಎಲ್ಲ ಇದ್ದು ಅದನ್ನ ಕೂಡಿಟ್ಟು ಗಂಟು ಹೊಡ್ಕೋಬೇಕು. ಇನ್ನೊಬ್ಬರದು ರಕ್ತ ರೊಕ್ಕ ಇಸ್ಕೊಂಡು ಜೀವನ ಮಾಡ್ಬೇಕು ಅನ್ನೋದೊಂದು ಏನಿತ್ತಲ್ಲ, ಅದು ನನಗೆ ಬೇಸ್ ಪಾಠ ಕಲ್ಸಕತ್ತೈತಿ. ಎಷ್ಟಾಗಲಿ ನಾವು ದುಡ್ದದ್ದು ನಮ್ಗೆ ಇವತ್ತಿನ ಕಾಲದಾಗ ನ್ಯಾಯವಾಗಿ ದುಡ್ದದ್ದು ಇರಂಗಿಲ್ಲ ಅಂತ. ಇನ್ನು ಅನ್ಯಾಯವಾಗಿ ನಾ ಇನ್ನೊಬ್ರಲ್ಲ ಅಣ್ಣ ಅತ್ತಿಗೆ ಅಪ್ಪ ಆದರೂ ಏಟಿಸ್ಕೋಬೇಕು. ಅವ್ರ ಕಷ್ಟ ನೋಡಲಿಲ್ಲ, ಅವ್ರು ನೋವು ನೋಡಲಿಲ್ಲ, ಅವ್ರು ಐತೆ ಹೋಗ್ಬಿಟ್ಟೈತಿ ಅಂತಲೂ ನೋಡಲಿಲ್ಲ. ಅವ್ರಿಗೆ ಇಲ್ಲ ಅಂತ ಗೊತ್ತಿದ್ದನು ನಾನು ಅವ್ರನ್ನ ಹೆಂಗಾರ ಸಾಯಿಲ್ಲ, ಅವರು ನನಗೆ ಮಾತ್ರ ಬೇಕನ್ನ ಲೆಕ್ಕಕ್ಕೆ ನಾನು ಅವ್ರನ್ನ ಜೀವ ತಿಂದು ರೊಕ್ಕ ಇಸ್ಕೊಂಡು ಅವ್ರಿಗೆ ಭಾಳ ನೋವು ಕೊಟ್ಟೀನಿ. ಅದು ನನ್ನ ತಪ್ಪು ಆಗೈತಿ, ಈಗಾಗಲೇ ಗೊತ್ತಾಯ್ತು. ಆದರೆ ಯವ ನಿನ್ನ ಕೈ ಮುಗಿತೀನಿ. ನಮ್ಮ ಪಾಡಿ ನಮ್ಮನ್ನು ಬಿಟ್ಬಿಡ್ಬಿ. ಹೋಗ್ಬೇ ಯಾವ ಚಿತ್ರಗುಪ್ತನ ಕಾಲರ್ ಹಿಡ್ಕೊ, ಬೇಕಿರ ಅದನ್ನ ಕರಿ. ಇಲ್ಲ ನನ್ನ ಚಿತ್ರಗುಪ್ತನಿಂದ ಕಣಿ ಕಾಂತ ನಿನ್ನ ಕರಿ. ಅದನ್ನ ಕಾಲಿ ಬೋತು ನಾನು ನನ್ನ ಗಣ ನನ್ನ ಮಕ್ಕಳು ನಮ್ಮವನ್ ಕರ್ಕೊಂಡೋಗ್ರಿ ಅಂತಂದು ಯವ ಹೆಂಗಾರ ಮಾಡಿ ಕರೆದಾರ ಕರಿಬೇ ಅವ್ರ ಕಾಲಿ ಬೋತೀನಿ. ಮಗಳ, ಚಿತ್ರಗುಪ್ಪನ ಕಾಣ್ಬೇಕಂದ್ರ ಅಷ್ಟು ಸುಲಭ ಅಲ್ಲವಾ? ಈಗ ನಿಮ್ಮ ಊರಾಗ ಪಂಚಾಯತಿ ಆದ್ಮ್ಯಾಗ ಪುರಸಭೆ ಆದ್ಮ್ಯಾಗ MLA MP CM ಮಿನಿಸ್ಟ್ರು ಹಿಂಗೆಲ್ಲ ಹಾಕ್ಯಾರಲ್ಲ. ಹಂಗ ನಾವು ಒಂದ ಸಲಕ್ಕ ಚಿತ್ರಗುಪ್ತನ ಭೇಟಿ ಆಗಂಗಿಲ್ಲ. ಹಂಗ ಒಬ್ಬರ ಮೇಲೆ ಒಬ್ರು ಅಂತ ಇರ್ತಾರ. ಅವ್ರೆಲ್ಲರ ಪರ್ಮಿಷನ್ ತಗೊಂಡು ಅವರೆಲ್ಲ ರೆಕಮೆಂಡ್ ಮೇಲೆ ಅವರೆಲ್ಲರೂ ನಮ್ಮ ಪ್ರಾಬ್ಲಮ್ ಎಲ್ಲ ಕೇಳಿ ಅವರೆಲ್ಲ ಸ್ಯಾಂಕ್ಷನ್ ಮಾಡಿ ಅಲ್ಲೇ ಚಿತ್ರಗುಪ್ತನ ಅಂತ ಕರ್ಕೊಂಡು ಹೋಗೋಷ್ಟೊತ್ತಿಗೆ ನನ್ನ ಆಯಸ ಮುಗಿದಿರ್ತೈತಿ. ಅದ್ರ ಬಲ್ಲಿ ಅಲ್ಲಿ ಯಾಕಷ್ಟು ಎಲ್ಲೆಲ್ಲೇ ಅಭ್ಯಪಾರಿ ಹೆಂಗ ಅವ್ರವ್ರ ಕಾಲು ಹಿಡ್ಕೊಂಡು ಅಲ್ಲಿ ಚಿತ್ರಗುಪ್ತನ ಭೇಟಿ ಹಾಕೋಲಿ? ಯಾಕ ಬಂದ ಬಿಟ್ಟಿನಿ, ನೀನು ಕೊಟ್ಟಾಗ ಇರ್ತೀನಿ ಮಗಳ. ನಾವು ಹೋಗಕ್ಕಾಗಲ್ವಾ? ನನ್ನ ಮಾತು ತಿಳ್ಕೊ. ಹಂಗೆ ಹೋಗಿದ್ದಿತ್ತಂದ್ರೆ ಎಲ್ಲರೂ ಬರ್ತಿದ್ರು ಹೋಗ್ತಿದ್ರು. ದೆವ್ವ ಬರೋದು, ಮೈಮೆ ಬರೋದು, ಅದೇನೋ ಹೋಗೋದು. ದೆವ್ವ ನಾನು ಸುಮ್ಮನೆ ಅಂತಿಕೊಂಡು ನೀನೆ? ಹೌದವ್ವ, ದೆವ್ವ ಅಂದ್ರೆ ಆಟಾಡೋ ವಸ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಕಣ್ಗಂಡಾಗ ನಾವು ಯಾವಾಗ ಬೇಕು ಅವಾಗ ಮೇ ಬಂತಂತ ನಾಟಕ ಮಾಡಿ ತಕ 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 ಕುಡಿತಿದ್ದೆ. ಆ ಕುಣಿತಕ್ಕ ಅವ್ರನಿಗೆ ಸರಿಯಾಗೈತಿ. ದೆವ್ವ ಅಂದ್ರೆ ಸಾಮಾನ್ಯ ಅಲ್ಲ ಅಂತ ಈಗ ಗೊತ್ತಾಗೈತಿ. ನಾನು ಅನ್ಕೊಂಡಂಗ ನಾನು ನಾಟಕ ಮಾಡ್ದಂಗ ಅಷ್ಟು ಸುಲಭ ಅಲ್ಲ. ಹ್ಞೂ ಮಗಳ, ಹಂಗ ದೇವ್ರು ಎಲ್ಲ ತನ್ನ ಕೈಯಾಗಿ ಇಟ್ಕೊಂಡು ಆಟ ಆಡಿಸ್ತಾನ. ಹಂಗೆಲ್ಲ ಸುಲಭಕ್ಕೆ ನಾವು ಏನೇ ಮಾಡಿದ್ರು ನಮ್ಮಂಗ ನಾವು ನಾಟಕ ಮಾಡಿದ್ರು ನಾವು ಏನು ನಮ್ಮ ಮನಸ್ಸು ಬರ್ತಾ ಅದು ಮಾಡಂಗಿದ್ದಿತ್ತಂದ್ರೆ ಜಗತ್ತು ಹಿಂಗೆ ಹಾಕಿರ್ತಿತ್ತು, ಎಲ್ಲ ಅವ್ರ ಅನ್ನದ ಆಗ್ಬಿಡ್ತಿತ್ತು. ಅದಕ್ಕೆ ದೇವ್ರು ಎಲ್ಲ ತನ್ನ ಕೈಗೆ ಇಟ್ಕೊಂಡನ. ನಾವು ಅನ್ಕೊಳ್ಳೋದ ಬೇರೆ, ಅಲ್ಲಿ ನಡೆಯೋದ ಬೇರೆ. ಅದಕ್ಕೆ ಮನುಷ್ಯ ಯಾವುದು ಅನ್ಕೋಬಾರ್ದು. ದೇವ್ರು ಹೆಂಗೆ ಆಡಿಸ್ತಾನ ಹಂಗ ಅಂತ ಅನ್ಕೋಬೇಕು. ನೀನು ತಿಳ್ಕೊಂಡು ದೆವ್ವ ಅದು ಒಂದು ಅಷ್ಟಂದೆಲ್ಲ ನಿನಗೇನು ಗೊತ್ತು? ದೆವ್ಗಳು ಹೋಗ್ತಾಗ ಎಷ್ಟು ಕಷ್ಟ ಇರುತ್ತಾ, ದೆವ್ವಗಳದು ಎಷ್ಟಿದಿರುತ್ತ ಅಂತ. ಅದ್ರಾಗ ನಿಮ್ಮವ್ವ ಪಾಪ ಮ್ಯಾಗಿದ್ದಕ್ಕಿಂತ ಕರ್ಸ್ಕೊಂಡೆವ ನೀನು. ಹೋಗ್ಬಿಡು, ನನಗೆ ಬೇಜಾರಾದರೂ ಮಗಳಂತಲ್ಲದಿನಲ್ಲ ಅಂತ ಖುಷಿ ಪಡ್ತೀನಿ. ಆದರೆ ನೀನು ಅನ್ಕೊಂಡಂಗೆ ಇಟ್ಟಿಟ್ಟು ಎಲ್ಲರ ಮೈಯಾಗ ಹಂಗೆ ಹೋಗಕ್ಕೂ ಬರಲ್ಲ. ಹಂಗೆ ಹೋಗಿದ್ದಿತ್ತಂದ್ರೆ ಸತ್ತರೆಲ್ಲ ಅವ್ರವ್ರ ಮಕ್ಕಳ ಮೈಯಾಗ ಅವ್ರ ಗಂಡ್ರ ಮೈಯಾಗ ಹಿಂಗೆ ಅವ್ರವ್ರ ಫ್ಯಾಮಿಲಿ ಒಳಗನ ಉಳ್ಕೊಂಡ್ಬಿಡ್ತಿದ್ರು. ಮ್ಯಾಗ ಹೋಗಿದ್ದಿಲ್ಲ, ಇಲ್ಲೇ ನಮ್ಮ ಮಕ್ಕಳ ಮ್ಯಾಗಿದ್ದು ನಾವು ಎಲ್ಲ ಇಲ್ಲೇ ಇರ್ತೀವಿ ಅಂತ ಉಳ್ಕೊಂಡ್ಬಿಡ್ತಿದ್ರು. ನೀ ಅನ್ಕೊಂಡಂಗೆ ಇರಕ್ಕೂ ಬರಲ್ವ? ಹಂಗೆ ಅದಕ್ಕೂ ನಾವು ಸ್ಯಾಂಕ್ಷನ್ ಮಾಡ್ಕೋಬೇಕು, ಗೊತ್ತನ? ಹೌದು ಅತ್ತೀರ, ಹೌದ್ರಿ. ನಾವು ಮಂಟಿನ ಕೆಲಸನ ಮಾಡೀವ್ರಿ, ದುರಾಸೆಗೆ ಬಿದ್ದೀವಿ. ನಿಮ್ಮ ಪಾಡಿ ನೀವು ಇದ್ದಾರನ್ನ ಬಡ್ದೆ ಬಿಸ್ಕೊಂಡಂಗೆ ಕರ್ಕೊಂಡು ಬಂದೊಂದು ಆತು. ಈಗೇನಾತ್ರಿ? ತಪ್ಪಾಗೈತ್ರಿ, ನಮ್ಮನ್ನು ಬಿಟ್ಬಿಡ್ರಿ. ಅಲ್ಲ, ನೀವು ಅಲ್ಲಿ ಮ್ಯಾಗ ಹೋಗ್ಲಿಕ್ಕಿಲ್ಲ, ನಿಮ್ಮ ಪಾಡಿ ನೀವು ಇಲ್ಲಿ ಇದ್ಬಿಡ್ರಿ. ನಮ್ಮನ್ನು ಮಾತ್ರ ಬಿಟ್ಬಿಡ್ರಿ ಅತ್ತೀರ, ನಮ್ಮನ್ನು ಮಾತ್ರ ಬಿಟ್ಬಿಡ್ರಿ. ಹಂಗೆಂಗಾಗತ್ರಿ ಅಳಿಯಾರ? ನನಗೂ ಮಗಳು ಅಳಿಯ ಮೊಮ್ಮಕ್ಕಳು ಎಲ್ಲ ಇರ್ಬೇಕನ್ನ ಆಸೆ ಹುಟ್ಟುಬಿಟ್ಟೈತ್ರಿ. ಅದು ಇಲ್ಲಿ ಬಂದ್ಮೇಲೆ, ಭೂಮಿಗೆ ಬಂದ್ಮೇಲೆ ಮೋಹ ವ್ಯಾಮೋಹ ಪ್ರೀತಿ ಇವೆಲ್ಲ ಗಂಟು ಹಾಕೊಂಡು ತಳಕ ಮೊಳಕ ಆಗ್ಬಿಡ್ತಾವ್ರಿ. ಹಂಗಾಗಿ ಎಳೆತೈತ್ರಿ ಎಲ್ಲ ಕಳ್ಳು ಸಂಬಂಧ. ಇದೇನೈತಲ್ರಿ ಕಳ್ಳಿನ ಬಳ್ಳಿ ಸಂಬಂಧ ಬಿಟ್ಟು ಹೋಗಕ್ಕೆ ಮನ್ಸು ಬರಲ್ಲ ನೋಡ್ರಿ. ಹೆಂಗ ಒಂದು ಪಾಡಿಗೆ ಅವಾಗ ಬಿಟ್ಟು ಹೋಗ್ಬಿಟ್ಟಿದ್ರಿ, ಎಲ್ಲ ಮರ್ತಂಗೆ ಆಗಿತ್ರಿ. ಹಂಗ ನಮ್ಮ ಮಗಳು ಆ ಸಂಬಂಧನ, ಕಳ್ಳಿನ ಒಂದು ಬಳ್ಳಿ ಸಂಬಂಧನ, ಆ ಬಳ್ಳಿಯನ್ನು
ಹೊಕ್ಕಿ ಮ್ಯಾಲೆ ಹಾಕಿ ಎಳ್ಕೊಂಡು ಕರ್ಕೊಂಬಂದ್ ನೋಡ್ರಿ. ಹಂಗಾಗಿ ಈ ಕಳ್ಳು ಬಳ್ಳಿ ಸಂಬಂಧ ಬಿಟ್ಟು ಹೋಗಕ್ಕೆ ನನಗೆ ಮನ್ಸಿಲ್ರಿ. ನಿಮ್ಮನ್ನೆಲ್ಲ ಬಿಟ್ಟು ಹೆಂಗೆ ಹೋಗ್ಲಿರಿ, ಇಲ್ಲಿ ಬಂದು ನಿಮ್ಮ ಕುಟಾಗ ಇಟ್ಟು ಚಂದ ಪ್ರೀತಿಲಿಂತ್ರ ಇರ್ಬೇಕಂತ ಅನ್ಕೊಂಡಾಕಿ ಈ ಹೆಂಗೆ ನಿಮ್ಮನ್ನು ಬಿಟ್ಟು ಕಳಿಸ್ಲಿರಿ, ನನಗೆ ಇಷ್ಟ ಇಲ್ರಿ. ಹಳಿಯಾರ ಇನ್ನೊಮ್ಮೆ ಈ ಮಾತು ಮಾತ್ರ ಮಾತಾಡ್ಬೇಡ್ರಿ. ಯವ್ವ ಯವ್ವ, ನಮ್ಮೆಲ್ಲಕ್ಕಿಂತ ಅಪ್ಪನ ಮೇಲೆ ಜಗ್ಜೀವಿದ್ದಲ್ವೇ, ಅಪ್ಪನ ಬೇಕಿನ ಕರ್ಸು. ಆಮೇಲೆ ಗಣಮಗಲ್ವೇ ನಿನ್ನ ಮಗ ಗಣಮಗಲ ಅದನ್ನ ಕರ್ಸು. ನಮ್ಮನ್ನು ಬಿಟ್ಟು ಬಿಡವೆ. ನಿನ್ನ ಸೊಸಿ ಅದಳ, ನಿನಗೂ 2 ಮೊಮ್ಮಕ್ಕಳು ಅದಾವು, ಗಂಡು ಮೊಮ್ಮಕ್ಕಳು. ನಾನು ಕೊಟ್ಟು ಕುಲೋಲಿತ್ರ ಹೊರಗೆ ಹೋಗಿ ನಿನ್ನ ಮಗ ನಾನೇನು ಸಂಬಂಧ ಆಗಲ್ಲ. ಆದ್ರೆ ನಿನ್ನ ಸ್ವಂತ ಮಗ ಗಂಡ, ಸ್ವಂತ ಗಂಡು ಮೊಮ್ಮಕ್ಕಳು, ನಿನ್ನ ವಂಶ ಉದ್ಧಾರ ಮಾಡೋ ಗಂಡು ಮೊಮ್ಮಕ್ಕಳು ಅದಾರ, ಅವ್ರನ್ನ ಕರ್ಸ್ಕೊರ್ಬೇ. ನಮ್ಮನ್ನ ಯಾಕೆ ಬಿಟ್ಟು ಬಿಡುವೆ ನಮ್ಮನ್ನ? ಅಲ್ಲವ ಅವ್ರೇ ನನ್ನ ನೆನ್ಸ್ಯಾರ ಬಿಟ್ಟಾರ. ಅವ್ರೇ ನನಗೆ ಹೋದ್ಲು ಪೀಡ ತೊಲಿಗ್ತು ಅಂತ ಕೈ ತಕೊಂಡ್ಬಿಟ್ಟಾರ ಅವರು. ನನ್ನ ಗಂಡನ ಅವಂಗ ಮೊದ್ಲ ನಾ ಇದ್ದಾಗ ಸೇರ್ತಿದ್ದಿಲ್ಲ, ಈಗ ನಾ ಬಂದ್ರೆ ಅವ್ನಿಗೆ ಉಪಯೋಗಿಲ್ಲ. ಬೇಡ, ಆತನ್ನು ಬೇಡ, ಗಂಡು ಮಗನೂ ಬೇಡ, ಅವರು ಸೊಸಿನೂ ಬೇಡ, ಮೊಮ್ಮಕ್ಕಳು ಬೇಡ. ಅವು ನಮ್ಮ ನೆನ್ಸೋದೇ ಇಲ್ಲ. ನಮ್ಮನ್ನ ನೆನ್ಸ ನೀನು ಅಳಿಯಾರ. ಮತ್ತೆ ನಿಮ್ಮನ್ನ ಬಿಟ್ಟು ಹೆಂಗೆ ಹೋಗ್ಲವ? ನನ್ನ ಪ್ರೀತಿ ಮಾಡಾರ ಅವ್ರಂತೆಗೆ ನಾ ಇರ್ಬೇಕು. ನಾನು ಪ್ರೀತಿ ಮಾಡ್ಲಾರ್ದಂತೆಗೆ ಹೋಗಿ ಏನು ಉಪಯೋಗ ಇಲ್ಲ. ಬೇಡಾದ ವಸ್ತು ಅಂತ ಅವ್ರ ಕೈಯಾಗ ಹೋಗಿ ಕುಂತ್ರ ಚಲ್ತಾರ. ಅದ ನೀನು ನನ್ನ ಬೇಕು ಅನ್ಕೊಂಡು ನಿನ್ನಂತಲಿದ್ರೆ ನನಗೆ ಖುಷಿ ಅಷ್ಟೇ. ಪಾಪ ದಣ್ಕೊಂಡ್ರಿ ಎಲ್ಲ ಇದೋಟು ನನ್ನ ಅರಮನೆ ಸುತ್ತ ಹಾಕಕ್ಕೆ ಭಾಳ ದಣ್ಕೊಂಡ್ರಿ. ಗಂಡ ಹೆಂಡತಿ ಮಕ್ಕಳು ಪಾಪ. ಹೋಗ್ರಿ ಮಕ್ಕ ಹೋಗ್ರವ. ಹೋಗ್ರಿ ಬೆಸ್ಟ್ ತಗೋ ಹೋಗ್ರಿ. ಅಲ್ಲ ಅದು ಅತ್ತಿಯಾರ, ಅದು ಬಿಟ್ಬಿಡ್ರಿ ಅತ್ತಿಯಾರ. ನಾ ಒಂದು ಸಲ ಹೇಳ ಅರ್ಥ ಆಗತ್ತಿಲ್ಲ ನಿಮಗ, ಹೇಳಕತ್ತೀನಿಲ್ಲ. ಹೋಗ್ರಿ ಮಕ್ಕ ಹೋಗ್ರಿ. ನಿನಗೂ ಅರ್ಥ ಆಗ್ತಿಲ್ಲ, ಎಲ್ಲ ಹೋಗಕ್ಕಾಗಲ್ಲ. ಇಷ್ಟೊತ್ತು ಪ್ರೀತಿಲಿಂತ್ರ ಮಾತಾಡೀನಿ, ಇನ್ನು ನನ್ನ ನಿಜವಾದ ರೂಪ ತೋರಿಸ್ಬೇಕಾಗತ್ತ. ಎಲ್ಲ ಹೋಗಂಗಿಲ್ಲ, ಇಲ್ಲೇ ಬಿದ್ದಿರ್ಬೇಕು, ಇಲ್ಲೇ ಬಿದ್ದಿರ್ಬೇಕು. ನಡಿ ಮಕ್ಕೋ ನಡಿ. ಮುಂಜಾನೆ ಎದ್ದು ನನಗೆ ಅಡಿಗೆ ರುಚಿ 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 ರುಚಿಯಾಗಿ ಅಡಿಗೆ ಮಾಡ್ಬೇಕು. 10 ಕೋಳಿ, 10 ಕುರಿ ಒಳಗೆ ನನಗೆ ಅಡಿಗೆ. ಹಂಗ ನಾನು ಯಾವಾಗ ನೆನೆಸ್ಕೊಂಡು ಕೇಳ್ತೀನದು ಬೇಕು. ಅಡಿಗೆ ಮಾಡಕ್ ನೀನು ರೆಡಿ ಆಗು. ಹೊಲ್ದಾಗೆಲ್ಲ ನೋಡ್ಕೊಂಡು ಕಾಳು ಕಡಿ ಬೆಳೆಸ್ಕೊಂಡು ನನಗೆ ಒಂದು ತಿನ್ನಕ್ ಬೇಕಲ್ಲ. ನಿನ್ನ ಗಂಡ ಮಾಡಲಿ, ನಿನ್ನ ಮಕ್ಕಳು ಮನೆಯಿಂದೆಲ್ಲ ಕೆಲಸ ಮಾಡಲಿ. ನಡ್ರಿ.